ಬೆಳಗಾವಿಯಲ್ಲಿ ಕೊರೋನಾ ಪ್ರತಿಷ್ಠಾಪಿಸಿದ ಸಾಕಷ್ಟು ಪ್ರಕೃತಿ ನಿರ್ಮಾಣ ಆಗಿದೆ. ಅದಕ್ಕೆ ನೋಡ್ರಿ, ಯಾರು ತಪ್ಪು ಮಾಡಿದ್ರು ಅದಕ್ಕೆ ಕಾನೂನು ಕ್ರಮ ಆಗ್ಬೇಕಂತ ನಾನು ಮೊದಲಿಂದ ಹೇಳ್ಕೊಂಡು ಬಂದಿದ್ದೀನಿ. ಯಾರೇ ತಪ್ಪು ಮಾಡಿದ್ರು ಕಾನೂನು ಕ್ರಮ ಆಗಬೇಕು. ಅದಕ್ಕೆ ಅದು ಪೊಲೀಸರ ಬಗ್ಗೆ ನಿರ್ದಾಕ್ಷಿಣ್ಯವಾದ ಕ್ರಮ ಕೈಗೊಳ್ಳಬೇಕಾಗ್ತದೆ. ಒಂದು ಹೇಳ್ತೀನಿ, ಓವರಾಲ್ ಜನರಲ್ಲಿ ಈ ಪೊಲೀಸ್ ವ್ಯವಸ್ಥೆ ಬಗ್ಗೆ, ರಾಜ್ಯದ ಆಡಳಿತ ವ್ಯವಸ್ಥೆ ಬಗ್ಗೆ ನಂಬಿಕೆ ಹೋಗಿದೆ. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ನು ಕೊಲ್ಯಾಪ್ಸ್ ಆಗಿದೆ. ಸಿದ್ದರಾಮಯ್ಯ ಆಡಳಿತದಲ್ಲಿ ಬಿಗಿ ಇಲ್ಲ, ಡೀಲ್ ಆಗಿದೆ. ಅದರಿಂದ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದಂದರೆ ಅಲ್ಲೆಲ್ಲಿ ಮರ್ಡರ್ ಆಗೋದು, ಅತ್ಯಾಚಾರ ಆಗೋದು, ಮತ್ತು ಯಾರು ಸಣ್ಣ ಹುಡುಗರ ಮೇಲೆ, ಚಿಕ್ಕ ಬಾಲಕರ ಮೇಲೆ ಅತ್ಯಾಚಾರ ಆಗೋದಂತೂ, ಮತ್ತು ಮರ್ಡರ್ಸು, ಹಾಫ್ ಮರ್ಡರ್ಸು ದಿನನಿತ್ಯದ ಮಾತಾಗಿದೆ. ಯಾರು ಹೋಗಿ ಹೊಡೆದು ಬರೋಕ್ಕೆ ಯಾರಿಗೆ ಹೆದರಿಕಿಲ್ಲ. ಒಂದು ಫಿಯರ್ ಇರಬೇಕಲ್ಲ, ಅದು ಇಲ್ಲೇ ಇಲ್ಲ. ಯಾಕಂದರೆ ಯಾರಿಗೆ ಇದ್ರ ಬಗ್ಗೆ ಸರ್ಕಾರ ಏನೈತಿಪ್ಪ, ಇದು ಸರ್ಕಾರ ಇದ್ದೂ ಇಲ್ಲ ಈ ಪರಿಸ್ಥಿತಿ. ಹೀಗಾಗಿ ಆ ಪರಿಸ್ಥಿತಿ, ಆರ್ಥಿಕ ಸ್ಥಿತಿ ಚಿಂತಾಜನಕ ಇದೆ. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕೊಲ್ಯಾಪ್ಸ್ ಆಗಿದೆ ಮತ್ತು ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಅದರಿಂದ ಯಾವ ಪುರುಷಾರ್ಥಕ್ಕಾಗಿ ನೀವು ಈ ಸಮಾವೇಶ ಮಾಡ್ತಿದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೇಳ್ತೇನೆ. ಸಾಧನಾ ಸಮಾವೇಶದ ಹೆಸರಲ್ಲಿ ದಿನನಿತ್ಯ ಜಾಹೀರಾತುಗಳಿಗೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಆ ಜಾಹೀರಾತು ನೀವೇ ಒಂದು ಸಮೀಕ್ಷೆ ಮಾಡಿಬಿಡ್ರಿ, ಮಾಧ್ಯಮದವ್ರಾಗಲಿ ಯಾರೋ ಪ್ರೈವೇಟ್ದವರು. ಆ ಜಾಹೀರಾತದ ಕಂಟೆಂಟ್ಸ್ ಇರ್ತಲ್ಲ, ಎಷ್ಟು ಜನ ಓದಿದ್ದಾರೆ ಅಂತ ತಿಳ್ಕೊಂಬಿಡ್ಲಿ. ತಮ್ಮ ಸಮಾಧಾನಕ್ಕೆ ಸಲುವಾಗಿ ಒಂದಿಷ್ಟು ಫೋಟೋ ಬರಲಿ ಪೇಪರ್ದಾಗ ಅಂತೇಳಿ ಸಮಾಧಾನ ಸಲುವಾಗಿ ಅವನ್ನ ಹಾಕ್ತಾ ಇದ್ದಾರೆ ಹೊರತು ಅಲ್ಲಿ ಸಾಧನೆ ಏನು ಮತ್ತೊಂದು ಏನಾಗಿದೆಲ್ಲ ಅವನ್ನೆಲ್ಲ ನಾವು ಇದು ಮಾಡಿದರೆ ಅದು ಬಹುಶಃ ಏನೂ ಇಲ್ಲ, ಜೀರೋ ಆಗಿದೆ, ಜೀರೋ. ಹೀಗಾಗಿ ಈ ರೀತಿ ಪತ್ರಿಕೆಯಲ್ಲಿ ನಾವು ಜಾಹೀರಾತು ಕೊಡ್ತೀವಿ, ಮತ್ತೊಂದು ಖರ್ಚು ಮಾಡ್ತೀವಿ, ಅದು ಇನ್ನೊಂದಿಷ್ಟು ಎದಕ್ಕೆ ಡೆವಲಪ್ಮೆಂಟ್ಗೆ ಖರ್ಚು ಮಾಡಿದ್ರು ಅದಕ್ಕೊಂದು ಪ್ರಯೋಜನ ಆಗ್ತಿತ್ತು. ಅದರಿಂದ ಯಾವ ಜನನೂ ಅಡ್ವರ್ಟೈಸ್ ಓದೋದಿಲ್ಲ, ಕಂಟೆಂಟ್ಸ್ ಓದೋದಿಲ್ಲ, ಮತ್ತು ಅಲ್ಲಿ ಕಂಟೆಂಟ್ಸ್ ಇರೋದೆಲ್ಲ ಸುಳ್ಳು ಅಂತೇಳಿ ಜನರಿಗೆ ಗೊತ್ತಾಯ್ತು. ಒಂದೇ ಭಾರತ ನಿರ್ಧಾರ ಆಗಿದೆ. ಬೆಳಗಾವಿಯಿಂದ ಬೆಂಗಳೂರುವರೆಗೆ ಹೊಸದಾದಂಥ ಒಂದೇ ಭಾರತ ಅಪ್ರೂವಲ್ ಕೊಟ್ಟಿದ್ದಾರೆ ನಮ್ಮ ರೈಲ್ವೆ ಮಿನಿಸ್ಟ್ರು. ಅದು ಯಾವಾಗಲಿಂದ ಚಾಲು ಆಗಿದೆ ಅಂದರೆ ಒಂದು 7-8 ಕಡೆ ಈಗಾಗಲೇ ಹೊಸದಾಗಿ ಚಾಲು ಮಾಡ್ಬೇಕಂತ ನಿರ್ಧಾರ ಮಾಡಿದ್ದಾರೆ ಇಡೀ ದೇಶದಲ್ಲಿ. ಅದಕ್ಕೆ ಯಾವಾಗಲೂ ಅದೊಂದು ಪದ್ಧತಿ, ನರೇಂದ್ರ ಮೋದಿಜಿ ಪ್ರೈಮ್ ಮಿನಿಸ್ಟ್ರೇ ಅದಕ್ಕೊಂದು ಚಾಲನೆ ಕೊಡ್ತಾರೆ. ಹೀಗಾಗಿ ಅದೊಂದು ಡೇಟ್ ಸಿಕ್ತಂದ್ರೆ ಅವಾಗ ಬೆಳಗಾವಿ ಮತ್ತು ಬೆಂಗಳೂರದ್ದು ಒಂದೇ ಭಾರತ ಸ್ಟಾರ್ಟ್ ಆಗುತ್ತೆ. ಅಲ್ಲಕ್ಕೆ ಈಗ ಅದಕ್ಕೆ ಟೈಮಿಂಗು ಫಿಕ್ಸ್ ಆಗಿದೆ ಹೆಚ್ಚು ಕಡಿಮೆ. ನಾನೇ ಒಂದು ಟೈಮಿಂಗ್ ಕೊಟ್ಟಿದ್ದೆ, ಬೆಳಗ್ಗೆ ಇಲ್ಲಿ ಸ್ಟಾರ್ಟ್ ಮಾಡಿ ರಾತ್ರಿ ಮತ್ತೆ ಇಲ್ಲಿ ಬರುವಂಗೆ. ಹೀಗಾಗಿ ಅದರ ಪ್ರಪೋಸಲ್ ಒಪ್ಕೊಂಡಿದ್ದಾರೆ. ಅದು ಇಲ್ಲೆಲ್ಲ GM ಕೂಡ ನಾವು ಮೀಟಿಂಗ್ ಮಾಡಿದೆ, GM ಅವರು ಇದಕ್ಕೆ ಒಪ್ಕೊಂಡಿದ್ದಾರೆ, ನಾವೆಲ್ಲ ರೆಡಿ ಮಾಡ್ತೀವಿ ಅಂತ ಹೇಳಿ. ಹೀಗಾಗಿ ಈ ಟೈಮಿಂಗು ಮತ್ತೊಂದು ಅಲ್ಲಿ ಆ ರೂಟ್ನಲ್ಲಿ ಹೋಗಿ ಬರೋದಕ್ಕೆ ಯಾವುದೂ ಸಮಸ್ಯೆ ಇಲ್ಲ. ಓನ್ಲಿ ಮುಹೂರ್ತ ಫಿಕ್ಸ್ ಮಾಡಬೇಕಾಗಿದೆ ಅಷ್ಟೇ. ಅದು ನರೇಂದ್ರ ಮೋದಿಯವರು ಡೇಟ್ ಯಾವಾಗ ಕೊಡ್ತಾರೆ ಅವಾಗ ಮುಹೂರ್ತ ಫಿಕ್ಸ್ ಆಗುತ್ತೆ ಇಷ್ಟೇ. ನೋಡ್ರಿ, ನನ್ನ ರಾಜಕೀಯ ಅನುಭವದ ಮೇಲೆ ಹೇಳ್ತೀನಿ. ಈಗ ಫೈಟಿಂಗ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಡುವೆ ಏನೋ ಒಂದು ಅಂಡರ್ಸ್ಟ್ಯಾಂಡ್ ಇದ್ದೇ ಇದೆ. ಹಿಂದೆ ಹೈಕಮಾಂಡದಲ್ಲಿ ನಿರ್ಧಾರಗಳಾಗಿದ್ದಾವೆ. ಹೀಗಾಗಿ ಅವರು ಅಧಿಕಾರ ಬಿಟ್ಟುಕೊಡ್ಬೇಕು, ಇವರು ಅಧಿಕಾರ ತೆಗೆದುಕೊಳ್ಬೇಕು. DK ಶಿವಕುಮಾರ್ ಅದು 2.5 ವರ್ಷನೋ 3 ವರ್ಷನೋ ಅದು ಅವ್ರಿಗೆ ಗುರ್ತಿರುವಂಥದ್ದು ವಿಚಾರ ಅವ್ರು ಹೇಳ್ಬೇಕು. ಅದರ ಒಂದು ನಿರ್ಧಾರ ಆಗಿದ್ದಂತ ನನಗೆ ಇರುವಂಥ ಮಾಹಿತಿ. ಹೀಗಾಗಿ ಆ ಪೀರಿಯಡ್ ಬಂತಂದ್ರೆ ಆಟೋಮೆಟಿಕ್ಕು ಸಿದ್ದರಾಮಯ್ಯ ಇಳಿಸುವಂಥದ್ದು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಇವೆಲ್ಲ ನಡೀತದೆ. ಇಲ್ಲಿ ಬಿಜೆಪಿಯವರ ಪ್ರಯತ್ನ ನಿಲ್ಲು. ನಮ್ಮ ಕಡೆಯಿಂದ ಯಾವುದೇ ರೀತಿಯಂತ ಪ್ರಯತ್ನ ಆಗಲಿ ಅಥವಾ ಸರ್ಕಾರ ರಚನೆ ಮಾಡ್ಬೇಕು ಅನ್ನುವಂಥದ್ದಾಗಲಿ ನಮ್ಮ ಕಡೆಯಿಂದ ಏನು ಯಾವುದೇ ರೀತಿಯಂತ ರೆಸ್ಪಾನ್ಸ್ ಇಲ್ಲ. ನಾವು ಅದಕ್ಕೇನು ನಮ್ಮ ಕಡೆಯಿಂದ ಆಕ್ಟಿವಿಟೀಸ್ ನಡೆದಿಲ್ಲ. ಇದು ಅವರೊಳಗೆ ಫೈಟಿಂಗ್, ಅದರಿಂದ ಸರ್ಕಾರ ಪತನ ಆಗ್ತದೆ. ಅವರು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಕೊಡುದಿಲ್ಲ. ಸಿದ್ದರಾಮಯ್ಯನವರು ಇಳಿಸಿದ್ರೆ DK ಮುಖ್ಯಮಂತ್ರಿ ಆಗಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರು ಮಾಡಕ್ ಕೊಡುದಿಲ್ಲ. ಮುಂದೆ ಸರ್ಕಾರ ಛಿದ್ರ ಆಗ್ತದೆ. ಅದಕ್ಕೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್. CM ಆಗ್ತಾರೆ, ವಿಜೇಂದ್ರ ಉಪಮುಖ್ಯಮಂತ್ರಿ, ಅದು ಅವ್ರ ಸ್ಟೇಟ್ಮೆಂಟ್, ಅದು ನನ್ಗೇನು ಸಂಬಂಧ ಇಲ್ಲ. ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ಅಂತ ಹೇಳ್ತಾರೆ ನೋಡ್ರಿ, ಅವರು ಎಲ್ಲ ಅವ್ರ ಇಂಟರ್ಪ್ರಿಟೇಷನ್. ಅದಕ್ಕೆ ಕಮಿಟ್ ಮಾಡಲಿ. ಅದಕ್ಕೆ ನಾ ಹೇಳೋದು ಇಷ್ಟೇ, ಫೈಟಿಂಗ್ ನಡೆದ, ಪ್ರಾಕ್ಸಿ ವಾರ್ ನಡೆದ, ಎನಿ ಟೈಮ್ ಕೊಲ್ಯಾಪ್ಸ್ ಆಗ್ಬೋದು ಸರ್ಕಾರ. ಸಚಿವ ಸ್ಥಾನ ಆಕಾಂಕ್ಷಿಗಳ ಸಂಖ್ಯೆನೂ ಜಾಸ್ತಿ ಆಗ್ತದೆ. ನೋಡ್ರಿ, ಅಲ್ಲಿ ಫೈಟಿಂಗ್ ಜೋರಿದೆ. ಎಲ್ಲರೂ ಪ್ರತಿಯೊಬ್ಬ ಶಾಸಕರು ಮಂತ್ರಿ ಆಗ್ಬೇಕಂತ ಮಾಡಿದ್ದಾರೆ, ಪ್ರತಿಯೊಬ್ಬ ಲೀಡರು ಮಂತ್ರಿ ಆಗ್ಬೇಕಂತ ಮಾಡಿದ್ದಾರೆ. ಈಗಾಗಲೇ ಆಲ್ಮೋಸ್ಟ್ ಎಲ್ಲರಿಗೆ ನಿಗಮ ಮಂಡಳಿ ಕೊಟ್ಟು ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಬಿಟ್ಟಿದ್ದಾರೆ ಎಲ್ಲರಿಗೆ. ಆಲ್ಮೋಸ್ಟ್ ಒಂದು 80-90 ಮಂದಿ, 136 ಮಂದಿ ಶಾಸಕರು ಅದಾರಲ್ಲ, ಅದ್ರಾಗ 80-90 ಮಂದಿ ಶಾಸಕರು ಕ್ಯಾಬಿನೆಟ್ ರ್ಯಾಂಕ್ನಾಗ ಅದಾರ. ಅವರೆಲ್ಲ ಕಾರ್ನಾಗ ಇರ್ತಾರೆ, ಎಲ್ಲ ಎಸ್ಕಾರ್ಟ್ ತಗೊಂಡು. ಹೀಗಾಗಿ
ಹಣಕಾಸು ಪರಿಸ್ಥಿತಿನೂ ಸರಿ ಇಲ್ಲ, ಮತ್ತು ಅವ್ರಿಗೆ TADA ಕ್ಯಾಬಿನೆಟ್ ರ್ಯಾಂಕ್ ಇದು ರೆವಿನ್ಯೂ ಅದೆಲ್ಲ ಎಷ್ಟು ಕಾಸ್ಟ್ ಆಗ್ತದೆ ಯಾರಿಗೆ ವಿಚಾರ ಮಾಡ ಅನ್ನೋದು. ಮತ್ತು ಅದು ಕೂಡ ಗ್ಯಾರಂಟಿ ಸಮಿತಿ ಅಂತ, ಆ ಗ್ಯಾರಂಟಿ ಹಣನ ಕೊಡಕ್ಕೆ ನಿಮ್ಗೆ ರೊಕ್ಕ ಗತಿ ಇಲ್ಲ. ಇನ್ನು ಗ್ಯಾರಂಟಿ ಸಮಿತಿಗೆ ಅವ್ರು ಮತ್ತು ಪಗಾರ, ಅವ್ರಿಗೆ ಸ್ಯಾಲ್ರಿ, ಅವ್ರಿಗೊಂದು ಆಫೀಸು. ಸರ್ ಮುಂದೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ರಾಜಕಾರಣ ಘಟನೆಗಳು ಅಲ್ಲ, ನಾ ಹೇಳಿಲ್ಲ ಎನಿ ಟೈಮ್ ಏನು ಬೇಕಾದಾಗ್ಬೋದು, ಬಟ್ ಭಾರತೀಯ ಜನತಾ ಪಾರ್ಟಿಗಿಂತ ಯಾವುದೇ ರೀತಿಯಾದಂಥ ಆಕ್ಟಿವಿಟೀಸ್ ಇಲ್ಲ. ಮೇನ್ ರೋಲ್ ಭಾರತೀಯ ಜನತಾ ಪಾರ್ಟಿ ತಗೋಬಹುದು. ಕರೆಕ್ಟು, ಭಾರತೀಯ ಜನತಾ ಪಾರ್ಟಿ ಈ ಮೂಮೆಂಟ್ಗೆ ಯಾವುದೇ ರೀತಿಯಿಂದ ಆಕ್ಟಿವಿಟೀಸ್ ಇಲ್ಲ. ಮೋದಿಯವರು ಅಮಿತ್ ಶಾ ಎಲ್ಲ ಕಾನ್ಸಂಟ್ರೇಷನ್ ಮಾಡಿದ್ದು ಪಾಕಿಸ್ತಾನ ವಿರುದ್ಧ ಏನು ಹೋರಾಟ ಮಾಡಬೇಕು ಅದಕ್ಕೆ ಕಾನ್ಸಂಟ್ರೇಷನ್ ಮಾಡಿದಾರೆ ಹೊರತು ಇವತ್ತು ಇಲ್ಲಿ ರಾಜ್ಯ ಸರ್ಕಾರ ಬೀಳಿಸ್ಬೇಕು ಮತ್ತು ನಮ್ಮ ಸರ್ಕಾರ ಬರಬೇಕು ಇದು ಯಾವುದೇ ಆಕ್ಟಿವಿಟೀಸು ನಮ್ಮಲ್ಲಿ ನಡೀತಾ ಇಲ್ಲ.